ಈ ವಿಡಿಯೋ ನಿಮ್ಮ ಹತ್ರ ಬಂದಿದೆ ಅಂದ್ರೆ ನೀವು ಖಂಡಿತವಾಗಿಯೂ ಪುಣ್ಯ ಮಾಡಿದ್ದೀರಾ. ದಯವಿಟ್ಟು ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಹಾಗೇನೆ ಶೇರ್ ಮಾಡಿ. ಹೌದು ವೀಕ್ಷಕರೇ, ಇದು ಹಂಗರಹಳ್ಳಿ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ. ನೀವು ಇಲ್ಲಿಗೆ ಬರಬೇಕು ಅಂದ್ರೆ ಅದು ಆಗೋದಿಲ್ಲ. ಆ ದೇವರು ಕರೆಸ್ಕೊಂಡ್ರೆ ಮಾತ್ರ ನೀವು ಇಲ್ಲಿಗೆ ಬರೋದಕ್ಕೆ ಸಾಧ್ಯ. ಇಲ್ಲಿಗೆ ಒಂದ್ಸಲ ಬಂದ್ರೆ ನಿಮ್ಮ ಕರ್ಮ ಕಷ್ಟಗಳೆಲ್ಲ ಕಳೆದು ನಿಮ್ಮ ಹೊಸ ಜೀವನ ಶುರುವಾಗುತ್ತೆ. ಮತ್ತು ಈ ನವರಾತ್ರಿ ಉತ್ಸವದಲ್ಲಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ವಿದ್ಯಾ ಚೌಡೇಶ್ವರಿ ಅಮ್ಮನವರ ದರ್ಶನ ಮಾಡಿ ಪ್ರಶ್ನೆ ಕೇಳಿದ್ದಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಖಂಡಿತವಾಗಿಯೂ ಮುನ್ನಡೆ ಪಡಿತಾರೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಇಲ್ಲಿ ಬಂದು ಒಂದು ಪೂಜೆ ಮಾಡಿಸಾದ್ಮೇಲೆ ಮೆಡಿಕಲ್ ಸೀಟ್ ಆಯಿತು. ನಮಗೆ ಫಸ್ಟು ನಂದು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಡಿಲೇ ಆಗ್ತಾಯಿತ್ತು. ನನ್ನ PhD ಸಬ್ಮಿಷನ್ ಆಗಿರಲಿ ಅದಾಗಿರಲಿ ಅದೆಲ್ಲ ಇಲ್ಲಿಗೆ ಬಂದಿದ್ದ ತಕ್ಷಣ 1 ವೀಕಲ್ಲೇ ಮುಗೀತು ಅಂತ ಹೇಳ್ಬೋದು. ಅದಾದಮೇಲೆ ಉದ್ಯೋಗದ್ದೇ ಆಗಿರ್ಬೋದು, ಮನೆ ಪ್ರಾಬ್ಲಮ್, ನೆಮ್ಮದಿ ಎಲ್ಲ ಚೆನ್ನಾಗಾಗಿದೆ. ಇಲ್ಲಿಗೆ ಬಂದಮೇಲೆ ಕಳಿಸೋ ಪ್ರಶ್ನೆ ಕೇಳಿದ್ಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ಅರ್ಪಿಸಿದ ಮೇಲೆ ನಮಗೆಲ್ಲ ಚೆನ್ನಾಗಾಗಿದೆ. ಅರ್ಪಿಸೋಕ್ಕೂ ಮುಂಚೆ ಬಂದು 1 ವಾರದೊಳಗೆ ಎಲ್ಲ ಸಮಸ್ಯೆ ಬಗೆಹರಿದಿದೆ. ಇಲ್ಲಿ ಬರಲೇಬೇಕು, ನೀವು ಬಂದು ಒಂದ್ಸತಿ ದೇವಿ ದರ್ಶನ ಮಾಡ್ಕೊಂಡು ಹೋಗಿ. ಎಲ್ಲರೂ ಅಂತಾರೆ ಅಷ್ಟೊಂದು ಕಾಸ್ಟ್ಲಿ ಇಷ್ಟೊಂದು ಕಾಸ್ಟ್ಲಿ, ಆ ಥರ ಏನೂ ಇಲ್ಲ. ನಿಮ್ಮ ಕೈಲಿ ಎಷ್ಟಾಯ್ತು ಅಷ್ಟು ಮಾಡಿಬಿಟ್ಟು ದೇವ್ರ ಹತ್ರ ಕೇಳ್ಕೊಂಡು 1-2 ಕಣ್ಣೀರು ಹಾಕೊಂಡು ಕೇಳಿದ್ರೆ ಆ ದೇವ್ರು ಕೊಟ್ಟೆ ಕೊಡ್ತಾಳೆ. ನೀವೇನು ಅಂದ್ಕೊಂಡಿದ್ದೀರಾ ಅದು ಸಿಕ್ಕೇ ಸಿಗುತ್ತೆ. ಇಲ್ಲಿಗೆ ಬಂದಮೇಲೆ ನಾವು ಅಂದ್ಕೊಂಡಿರೋದೆಲ್ಲ ಆಗ್ತಾ ಇದೆ. ಅದಕ್ಕೋಸ್ಕರ ಅವ್ರು ಹೇಳಿದ ಹರಕೆ ಪೂಜೆ ಎಲ್ಲನೂ ಸಲ್ಲಿಸಿ ಆ ದೇವಿಗೆ ಶರಣಾಗೋಣ ಅಂತ ಬಂದಿದ್ದೀವಿ. ಕಳಸ ಪ್ರಶ್ನೆ ಎಲ್ಲ ಕೇಳಿದ ಮೇಲೆ ಬಟ್ ಏನೇ ಅಂದ್ಕೊಂಡಿದ್ರು ಖಂಡಿತ ಪರಿಹಾರ ಆಗುತ್ತೆ. ತುಂಬ ಒಳ್ಳೆಯದಾಗುತ್ತೆ, ತುಂಬ ಶಕ್ತಿಶಾಲಿ ಅಂತ ದೇವತೆ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಹಾಸನ ಡಿಸ್ಟ್ರಿಕ್ಟ್ ಅರ್ಕಲ್ಗೂಡು ತಾಲೂಕಿಂದ ಬಂದಿದ್ದೀವಿ. ನಮಗೆ ಆರೋಗ್ಯದ ಸಮಸ್ಯೆ ಇತ್ತು, ಸ್ವಲ್ಪ ದುಡ್ಡು ಕಾಸಿನ ಸಮಸ್ಯೆ ಇತ್ತು. ನಮಗೆ ಬೇರೆಯವರು ದುಡ್ಡು ಕೊಡಬೇಕಾಗಿತ್ತು, ಆ ದುಡ್ಡು ಬರಂಗೆ ಮಾಡಿಕೊಟ್ಟಿದ್ದಾಳೆ ಅಮ್ಮ. ನಮ್ಮ ನಾಡಿನಲ್ಲಿ ಇರುವಂಥ ಎಲ್ಲ ಮಕ್ಕಳಿಗೆ ಶಾರದೆ ಹೊಲಿಬೇಕು, ಶಾರದಾನುಗ್ರಹ ಆಗಬೇಕು ಅಂತ ನಾವು ಈ ಸಲ ಭಾಳ ವಿಶೇಷವಾಗಿ ಶೃಂಗೇರಿ ಪೀಠದ ಜಗದ್ಗುರುಗಳು ಆದಂಥ ಮಹಾಸನ್ನಿಧಾನಗಳಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಗುರುಗಳು ಸದಾಕಾಲ ಅನುಗ್ರಹ ನೀಡಲಿದ್ದಾರೆ. ಅದೇ ರೀತಿ ಶಾರದಾ ಪೂಜೆಯನ್ನು ಈ ಸಲ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠದಲ್ಲಿ ಒಂದು ಅಮೃತ ಶಿಲೆಯಿಂದ ಗುರುಗಳು ಅನುಗ್ರಹ ಮಾಡಿ ಒಂದು ಶಾರದಾ ವಿಗ್ರಹ ಈ ಕ್ಷೇತ್ರಕ್ಕೆ ಬರ್ತಾ ಇದೆ. ಆ ದಿನ ಅದಕ್ಕೆ ಬಹಳ ವಿಜೃಂಭಣೆಯಿಂದ ಸ್ವಾಗತ ಮಾಡಿ ಆ ದಿನ ಅಮೃತ ಶಿಲೆಯಲ್ಲಿ ಬಂದಂಥ ಶಾರದಾ ಅಮ್ಮನವರ ವಿಗ್ರಹವನ್ನು ತಾತ್ಕಾಲಿಕವಾಗಿ ಅದನ್ನು ಒಂದು ಕಡೆ ಪೀಠದಿಂದ ಅಲಂಕರಿಸಿ ಅಕ್ಷರಾಭ್ಯಾಸ ಪ್ರಾರಂಭ ಮಾಡ್ತಾ ಇದ್ದೇವೆ. ವಿದ್ಯಾ ಚೌಡೇಶ್ವರಿ ಅಂದರೆ ವಿದ್ಯೆಗೆ ಅಧಿಪತಿಯಾಗಿರುವಂಥ ಶಾರದೆ ಅಮ್ಮನವರ ಸ್ವರೂಪವೇ ವಿದ್ಯಾ ಚೌಡೇಶ್ವರಿ ಅಮ್ಮನವರು. ಯಾವ ಸಮಯದಲ್ಲೂ ಬೇಕಾದರೂ ಬರೋದಾದರೆ ಶಾರದಾ ಪೂಜೆ ದಿವಸ ಭಾಳ ವೈಶಿಷ್ಟ್ಯತೆ ವಿಶೇಷವಾಗಿ ಆಯೋಜನೆ ಮಾಡಿದ್ದೀವಿ. ಅಕ್ಷರಾಭ್ಯಾಸದಲ್ಲಿ